ಫ್ರೆಂಡ್ಸ್, ಸೊ ಓಜಿವ್ ಕರ್ವ್ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಡ್ರಾ ಲೆಸ್ ದ್ಯಾನ್ ಆ್ಯಂಡ್ ಮೋರ್ ದ್ಯಾನ್ ಓಜಿವ್ ಫಾರ್ ದ ಫಾಲೋಯಿಂಗ್ ಡೇಟಾ. ಸ್ಯಾಲರಿ ಕೊಟ್ಟಿದ್ದಾರೆ 0 to 40, 40 to 80, 80 to 120, 120 to 160, 160 to 200, 200 to 240, 240 to 280. ನಂಬರ್ ಆಫ್ ಎಂಪ್ಲಾಯೀಸ್ ಅಂತಂದರೆ ಫ್ರೀಕ್ವೆನ್ಸಿ ಎಫ್ ಅಂತ ಕೊಟ್ಟಿದ್ದಾರೆ ನೋಡಿ. 9, 36, 91, 147, 87, 22, 8. ಸೊ ಇದನ್ನು ಎನ್ ಅಂತ ತಗೋಣ. ಎನ್ ಇಸ್ ಈಕ್ವಲ್ ಟು 400. ಇದನ್ನು ಟೋಟಲ್ ಮಾಡ್ತಂದರೆ 400 ಬರುತ್ತೆ. ಸೊ ಓಜಿವ್ ಕರ್ ವೆರಿ ಇಂಪಾರ್ಟೆಂಟ್ ನಿಮಗೆ. ಸೊ ಸೆಕ್ಷನ್ ಸಿ ಯಲ್ಲಿ ಕೇಳ್ತಾರೆ. ಸೊ ಇವಾಗ ಲೆಸ್ ದ್ಯಾನ್ ಓಜಿವ್ ಅಂತ ಫಸ್ಟು ಬರ್ಕೋಬೇಕು. ಲೆಸ್ ದ್ಯಾನ್ ಓಜಿವ್ ಅಂತಂದರೆ ಸೊ ಇದನ್ನು ಲೋವರ್ ಲಿಮಿಟ್ ಅಂತ ಹೇಳ್ತಾರೆ, ಇದನ್ನು ಅಪ್ಪರ್ ಲಿಮಿಟ್ ಅಂತ ಹೇಳ್ತಾರೆ. ಫಸ್ಟು ಅಪ್ಪರ್ ಲಿಮಿಟ್ನ ಬರ್ಕೋಣ. ಸೊ ಏನು 40, 80, 120, 160, 200, 240, 280. ಸೊ ಅದಾದಮೇಲೆ ಫ್ರೀಕ್ವೆನ್ಸಿನ ಆ್ಯಸ್ ಯೂಶುವಲ್ ಫ್ರೀಕ್ವೆನ್ಸಿ ಏನಿದೆ ಅದನ್ನು ಬರ್ಕೋತೀರಾ. ಸೊ ಇದನ್ನು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮಾಡ್ಕೋಬೇಕು. ಹೇಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮಾಡೋದು ಅಂದರೆ ಫಸ್ಟು 9. ಸೊ ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ. 9 ಪ್ಲಸ್ 36 ಮಾಡ್ತೀರಾ ಅಂತಂದರೆ ನಿಮಗೆ 45. 45 ಪ್ಲಸ್ 91 ಮಾಡ್ತೀರಾ ಅಂತಂದರೆ 136. 136 ಪ್ಲಸ್ 147 ಮಾಡ್ತೀರಾ ಅಂತಂದರೆ 283. 283 ಪ್ಲಸ್ 87 ಮಾಡ್ತೀರಾ ಅಂದರೆ 370. 370 ಪ್ಲಸ್ 22 ಮಾಡ್ತೀರಾ ಅಂತಂದರೆ 392. 392 ಪ್ಲಸ್ 8 ಮಾಡ್ತೀರಾ ಅಂದರೆ 400. ಸೊ ನಿಮಗೆ ಇದೆರಡು ಮ್ಯಾಚ್ ಆಗಬೇಕು. ಫ್ರೀಕ್ವೆನ್ಸಿಲಿರೋ ನಂಬರ್ಸು ಮತ್ತು ಇದು ಸೇಮ್ ಬರಬೇಕು. ಸೊ ಇದು ಲೆಸ್ ದ್ಯಾನ್ ಓಜಿವ್ಗೆ ಬರ್ಕೊಳೋಂಥದ್ದು. ಈಗ ನೆಕ್ಸ್ಟು ಮೋರ್ ದ್ಯಾನ್ ಓಜಿವ್. ಮೋರ್ ದ್ಯಾನ್ ಓಜಿವ್ಗೆ ನೀವು ಇಲ್ಲಿದೆ ನೋಡಿ. ಸೊ ಈಗ ಲೋವರ್ ಲಿಮಿಟ್ನ ಬರ್ಕೋಬೇಕು. ಲೋವರ್ ಲಿಮಿಟ್ ಏನು 0, 40, ನೆಕ್ಸ್ಟು 80, ಇದಾದಮೇಲೆ 120, 160, 200, 240. ಫ್ರೀಕ್ವೆನ್ಸಿ ಹೇಗಿದೆ ಹಾಗೆ ಬರ್ಕೋತೀರಾ. 9, 36, 91, 147, 87, 22, 8 ಅಂತ ಬರ್ಕೋತೀರಾ. ಈಗ ಸಿ ಎಫ್ ಹೇಗೆ ಮಾಡಬೇಕು ಅಂತಂದರೆ ಸೊ ಇಲ್ಲಿ ನೋಡ್ಕೊಳ್ಳಿ. ಮೋರ್ ದ್ಯಾನ್ ಓಜಿವ್ ಮಾಡಬೇಕಂತಾರೆ ಸಿ ಎಫ್ ಹೇಗೆ ಅಂತಂದರೆ ಲಾಸ್ಟಿಂದ ಮಾಡಬೇಕು. ಲಾಸ್ಟಿಂದ ಅಂತಂದರೆ 8 ಪ್ಲಸ್ 22 30, 30 ಪ್ಲಸ್ 87 117, 117 ಪ್ಲಸ್ 147 264, 264 ಪ್ಲಸ್ 91 355, 355 ಪ್ಲಸ್ 36 391, 391 ಪ್ಲಸ್ 9 ಅಂತಂದರೆ 400. ಸೊ ಇವಾಗ ಇಲ್ಲಿ ಫಸ್ಟಲ್ಲಿ 400 ಬರಬೇಕು, ಲೆಸ್ ದ್ಯಾನಿಗೆ ಲಾಸ್ಟಲ್ಲಿ 400 ಬರಬೇಕು. ಸೊ ಇದನ್ನು ಬೇಸಾಗಿ ಇಟ್ಕೊಂಡು ನಾವು ಓಜಿವ್ ಕರ್ವ್ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಓಜಿವ್ ಕರ್ವಿಗೆ ಫಸ್ಟು ವೈ ಆಕ್ಸಿಸ್ ಅಂತ ಡ್ರಾ ಮಾಡ್ತೀರಾ. ಇದಾದಮೇಲೆ ಎಕ್ಸ್ ಆ್ಯಕ್ಸಿಸ್ ಅಂತ ಡ್ರಾ ಮಾಡ್ಕೋತೀರಾ. ಇಲ್ಲಿ ಸ್ಕೇಲ್ ನೋಡಿ. ಎಕ್ಸ್ ಆ್ಯಕ್ಸಿಸ್ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 40 ಅಂತಾರೆ. 40, 0, 40, 80, 120, 160, 200, 240, 280 ಅಂತ ತೊಗೊಂಡಿದ್ದೀವಿ. ಸೊ ವೈ ಆ್ಯಕ್ಸಿಸ್ ಬಂತು ನಿಮಗೆ. ಸೊ 400 ಲಾಸ್ಟ್ ನಂಬರ್ ಇರೋದಲ್ವಾ. ಸೊ ಬೆಟರ್ ಯು ಟೇಕ್ 100, 200, 300, 400 ಅಂತ ತೊಗೊಳ್ಳಿ. ಸೊ ಇಲ್ಲಿ 0 to 100ಗೆ ನಮಗೆ 10 ಲೈನ್ಸ್ ಇರುತ್ತೆ. 10, 20, 30, 40, 50. 50ಗೆ ಮಾರ್ಕ್ ಮಾಡ್ಕೋಣ. 100 to 200ಗೆ ಮಧ್ಯದಲ್ಲಿ ಅಂದರೆ 150. ಸೊ ಈಸಿ ರೆಕಗ್ನಿಷನ್ಗೆ 200 to 300ಗೆ ಸೊ ಇಲ್ಲಿ 250. ಸೊ ಇಲ್ಲಿ 350 ಜಸ್ಟ್ ಮಾರ್ಕ್ ಮಾಡ್ಕೋಣ, ನಮ್ಗೆ ಈಸಿ ಆಗುತ್ತೆ. ಸೊ ಈಗ ಫಸ್ಟು ಲೆಸ್ ದ್ಯಾನ್ ಓಜಿವ್ನ ನೋಡಿ. 40ಗೆ ನಂಬರ್ ಎಷ್ಟು ಸಿ ಎಫ್ನ ತೊಗೋಬೇಕು. 40ಗೆ ಎಷ್ಟು 9. ಸೊ ಇಲ್ಲಿ 40ಗೆ 9 ಅಂತಂದರೆ ಸೊ ಇಲ್ಲಿ 10 ಮತ್ತು ಇಲ್ಲಿ ಫಸ್ಟ್ ಒಂದು 10ಗಿಂತ ಒಂಚೂರು ಇಲ್ಲಿ ಅಂತಂದರೆ 9 ಸರಿನಾ. ನೆಕ್ಸ್ಟು ಸೊ 80ಗೆ 45, 80ಗೆ 45 ಅಂತಂದರೆ 50ಗಿಂತ ಇನ್ನೊಂದು ಚೂರು ನೆಕ್ಸ್ಟ್ ಇಲ್ಲಿ. ಸೊ ಇಲ್ಲಿ ಬರ್ಕೋತೀರಾ. ಇದಕ್ಕೂ ಲೈನ್ನ ಡ್ರಾಫ್ಟ್ ಮಾಡ್ಕೋತೀರಾ. ಸೊ ಇದಾದಮೇಲೆ 120ಗೆ 136, 136 ಅಂದರೆ ಇದು 150, 150ಇಂದ ಒಂದು ಚೂರು ಕೆಳಗಡೆ ಅಂತಂದರೆ ಸೊ ಇಲ್ಲಿ ಒಂದು ಲೈನ್ನ ಡ್ರಾಫ್ಟ್ ಮಾಡ್ಕೋತೀರಾ. ಸೊ ಅದಾದಮೇಲೆ 160ಗೆ 283, 283 ಅಂದರೆ 250, 250 ಆದಮೇಲೆ 260, 260 ಆದಮೇಲೆ 270, 270 ಮತ್ತು 283 ಅಂದರೆ ಇಲ್ಲೊಂದು ಚೂರು ನೋಡ್ಕೊಂಡು ಇಲ್ಲಿ ಡ್ರಾ ಮಾಡ್ಕೋತೀರಾ. ಸೊ ದಿಸ್ ಇಸ್ ನೆಕ್ಸ್ಟು 200ಗೆ 370, 200ಗೆ 370, 370 ಇದೆ 350, 350 ಆದಮೇಲೆ 360, 360 ಆದಮೇಲೆ 370. ಸೊ 200ಗೆ 370 ಡ್ರಾ ಮಾಡಿದ್ರಿ. ನೆಕ್ಸ್ಟು 240ಗೆ 392, 392 ಅಂದರೆ 400ಗಿಂತ ಇನ್ನೊಂದು ಚೂರು ಇಲ್ಲೇನಿದೆ. ಸೊ 392 ಅಂತ ಇಲ್ಲಿ ಡ್ರಾ ಮಾಡ್ಕೋತೀರಾ. ನೆಕ್ಸ್ಟು 280ಗೆ ಲಾಸ್ಟ್ 400 ಅಂದರೆ ಇಲ್ಲಿಗೆ ನೋಡ್ಕೊಂಡು ಡ್ರಾ ಮಾಡ್ಕೋತೀರಾ. ಸೊ ಈ ಕರ್ವ್ ಆಯಿತು. ಈ ಕರ್ವ್ನ ನಾವು ಲೆಸ್ ದ್ಯಾನ್ ಅಂತ ಬೇಕೆಂದರೆ ಬರ್ಕೊಳ್ಳಿ. ಲೆಸ್ ದ್ಯಾನ್. ಈಗ ಮೋರ್ ದ್ಯಾನ್ಗೆ ಡ್ರಾಫ್ಟ್ ಮಾಡಬೇಕು. ಮೋರ್ ದ್ಯಾನ್ಗೆ ಇಲ್ಲಿದೆ ನೋಡಿ 0. 0ಗೆ ಎಷ್ಟು
ಝೀರೋಗೆ 400, ಝೀರೋಗೆ 400. ನೆಕ್ಸ್ಟ್ 40ಗೆ ಎಷ್ಟು 391 ಅಂದರೆ ಇಲ್ಲೊಂದು ಚೂರು ಕೆಳಗಡೆ 400ಇಂದ ಇನ್ನೊಂದು ಚೂರು ಕೆಳಗಡೆ. ಸೊ ಇದಕ್ಕೂ ಕನೆಕ್ಟಿವಿಟಿ ಇರಲಿ. ನೆಕ್ಸ್ಟು 80ಗೆ 355 ಅಂದರೆ ಇಲ್ಲೊಂದು ಚೂರು, ನೆಕ್ಸ್ಟ್ ಇಲ್ಲಿಗೂ ಇನ್ನೊಂದು ಚೂರು ಇಲ್ಲಿ ನೋಡ್ಕೋಬೇಕು. ಸೊ ನೆಕ್ಸ್ಟು 120ಗೆ 264, 120ಗೆ 264 ಅಂತಂದರೆ ಸೊ ಇದ್ರ ಮಧ್ಯದಲ್ಲಿ. ಸೊ ಇಲ್ಲಿಗೂ ಒಂದು ಲೈನ್ನ ಡ್ರಾಫ್ಟ್ ಮಾಡ್ಕೋತೀರ. ನೆಕ್ಸ್ಟು 160ಗೆ 117, 160ಗೆ 117 ಅಂತಂದರೆ ಸೊ ಇಲ್ಲಿಗೂ ಅಂತಂದರೆ ಇನ್ನೊಂದು ಚೂರು ನೋಡಿಕೊಂಡು ಸೊ ಇಲ್ಲಿಗೊಂದು ಡ್ರಾಫ್ಟ್ ಮಾಡ್ತೀರಾ. ನೆಕ್ಸ್ಟ್ 200ಗೆ 30 ಅಂತಂದರೆ ಇಲ್ಲಿ ನೋಡಿಕೊಂಡು ಡ್ರಾಫ್ಟ್ ಮಾಡ್ಕೋತೀರಾ. ನೆಕ್ಸ್ಟು 240ಗೆ 8 ಅಂತಂದರೆ ಸೊ 10ಗೂ ಮತ್ತು ಇಲ್ಲಿಗೊಂದು ಚೂರು ಇಲ್ಲಿಗೆ ನೋಡಿಕೊಂಡು ಇದನ್ನು ಡ್ರಾಫ್ಟ್ ಮಾಡ್ಕೋತೀರಾ. ಇದನ್ನು ಮೋರ್ ದ್ಯಾನ್ ಅಂತ ಕರಿತೀರಾ, ಮೋರ್ ದ್ಯಾನ್. ಸೊ ಈಗ ಮೀಡಿಯನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತಂದರೆ ಇಲ್ಲೊಂದು ಮಿಡಲ್ ಲೈನ್ ನೋಡಿ. ಸೊ ಈ ಮಿಡಲ್ ಲೈನ್ ಏನು ಬರುತ್ತೆ, ಸೊ ಇಲ್ಲೊಂದು ಚೂರು ನೀವು ನೋಡ್ಕೊಂಡು ಸ್ಕೇಲ್ ಡ್ರಾ ಮಾಡ್ತೀರಾ ಅಂತಂದರೆ ಮಿಡಲ್ ಲೈನ್ ಅಂತಂದರೆ ಎಷ್ಟು 120. ಸೊ ಮೀಡಿಯನ್ ಈಸ್ ಈಕ್ವಲ್ ಟು 120. ಇದಕ್ಕೂ ಒಂದು ಲೈನ ಡ್ರಾಫ್ಟ್ ಮಾಡ್ಕೋಬೇಕು. ನೀಟಾಗಿ ಡ್ರಾಫ್ಟ್ ಮಾಡ್ಕೋತೀರ ನೀವು ಸ್ಕೇಲಲ್ಲಿ ಮಾಡ್ತು ಅಂತಂದರೆ ನೀಟಾಗಿ ಬಂದೇ ಬರುತ್ತೆ. ಈ ಮಿಡಲ್ ಲೈನ್ನ ನಾವು 120 ಅಂತ ಕರಿತೀವಿ. ಸೊ ದಿಸ್ ಇಸ್ ಮೀಡಿಯನ್. ಸೊ ಇದನ್ನು ಓಜಿವ್ ಥಿಯರಿ ಓಜಿವ್ ಕರ್ವ್ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನೆಕ್ಸ್ಟ್ ವೀಡಿಯೋಸ್ಗೆ ನನ್ನ ಚಾನಲ್ನ ನೋಡ್ತಾ ಇರಿ.